ಹಲೋ, ಎಲ್ಲರಿಗೂ ನಮಸ್ತೆ. ಆರಾಮ್ ಮಾತಾಡ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಹಾಂಬೂರ್ಗ್ ಕನ್ನಡ ಮಿತ್ರರು ಮಧ್ಯಾಹ್ನದ ನಂತರ ಕಲ್ಚರಲ್ ಆ್ಯಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತವೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಿಮಿಕ್ರಿ, ಸಣ್ಣ ಮಕ್ಕಳಿಗೆ ನೃತ್ಯ, ಸಣ್ಣ ಮಕ್ಕಳಿಗೆ ಆ್ಯಕ್ಟಿವಿಟೀಸೂ ಅದಾವ. ಸೊ ಬರ್ರಿ ಇವತ್ತು ಹೆಂಗಿರೋದು ನಿಮ್ಗೆ ತೋರಿಸ್ತೇವೆ. ಜರ್ಮನಿ ಅಂತಂದ್ರೆ ಇದೊಂದು ಬೇರೆ ದೇಶ ಒಳಗೆ ನಮ್ಮ ಕನ್ನಡ ಫಂಕ್ಷನ್ ನಮ್ಮ ಕನ್ನಡ ಸಂಘದವ್ರು ಕೂಡಿ ಮಾಡತ್ತವಂದ್ರೆ ನಮ್ಮ ಶಾಲುಲದ್ದೇ ನಾವು ಹೆಂಗೆ ಹೋಗೋದು, ಹಾಗಾಗಿ ನಮ್ಮ ಕನ್ನಡ ಶಾಲು ತೊಗೊಂಡು ಇವತ್ತು ಫಂಕ್ಷನ್ಗೆ ಹೋಗೋಣ ಅಂತ ಡಿಸೈಡ್ ಮಾಡೀನಿ. ಸೊ ಇಲ್ಲ ಕನ್ನಡ ನಾಡಂದ್ರೆ ಮುತ್ತೈದೆ ನೆತ್ತಿಯ ಹರಿಶಿನ ಕುಂಕುಮವೇ ಗುರು. ಬರ್ರಿ ನಿಮಗೆ ಈಗ ನಾವು ಫಂಕ್ಷನ್ಗೆಲ್ಲ ಹೇಗೆ ರೆಡಿ ಮಾಡಿದ್ದೀವಿ ಅಂತ ನಮ್ಮದು ಕನ್ನಡದ ಬೋರ್ಡ್ಗಳಾಗಿರ್ಬೋದು, ನಮ್ಮ ಸಂಘದ ಬಗ್ಗೆ ಆಗಿರ್ಬೋದು, ಸೊ ಬೇರೆ ದೇಶೊಳಗೂ ಬಂದು ನಾವು ನೋಡ್ಬೋದು ನೀವು ಯಾವ ಥರ ನಾವೆಲ್ಲ ಕನ್ನಡಿಗರು ಸೇರಿ ಪ್ರೋಗ್ರಾಮನ್ನು ಮಾಡತ್ತೀವಿ ಅಂತ. ಸೊ ನನಗೊಂದು ಇದು ಹೆಮ್ಮೆ ಅನಿಸುತ್ತೆ. ನಾವು ಬೇರೆ ದೇಶದೊಳಗೆ ಬಂದವನು ನಮ್ಮ ಕನ್ನಡದ ಫಂಕ್ಷನ್ ಆಗಿರ್ಬೋದು, ನಮ್ಮ ಕನ್ನಡದ ಕೆಲಸ ಮಾಡೋದಾಗಿರ್ಬೋದು, ನಮಗೊಂದಿದ್ದು ನನಗೊಂದು ಪರ್ಸ್ನಲಿ ಆಗಿ ಭಾಳ ಇದೆ ಹೆಮ್ಮೆ ಆಕತಿ. ಬರ್ರಿ ಈಗ ನಾವು ಇಲ್ಲಿ ಸಣ್ಣ ಮಕ್ಕಳಿಗೆ ಒಂದಷ್ಟು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ವಿ. ಸೊ ಅವೆಲ್ಲ ಹೇಗೆ ನಡೀತಾವೆ ಅಂತ ನಿಮ್ಗೆ ನಾನು ಈಗ ತೋರಿಸ್ತೀನಿ. ಸಣ್ಣ ಮಕ್ಕಳಿಗೋಸ್ಕರ ನಾವು ಡ್ರಾಯಿಂಗ್ ಬಿಡಿಸೋದಾಗಿರ್ಬೋದು, ಮತ್ತು ನಮ್ಮ ಕನ್ನಡದ ಹಾಡುಗಳನ್ನ ಹಾಡೋದಾಗಿರ್ಬೋದು, ಕತೆಗಳನ್ನು ಹೇಳೋದಾಗಿರ್ಬೋದು, ಅವೆಲ್ಲ ಕಂಡಕ್ಟ್ ಮಾಡಿದ್ವಿ. ಸೊ ನಿಮಗೆ ಈ ವಿಡಿಯೋ ಮುಖಾಂತರ ಅವನ್ನೆಲ್ಲ ತೋರಿಸ್ತೀನಿ ಬರ್ರಿ. ಈಗ ನೀವು ಇಲ್ಲಿ ನೋಡ್ಬೋದು ನಮ್ಮ ಕನ್ನಡದ ಹುಡುಗರೆಲ್ಲ ಎಷ್ಟು ಚಂದ ಚಿತ್ರಕಲೆ ಬಿಡಿಸತ್ತಾರೋ, ಮತ್ತು ಅಷ್ಟನ್ನು ಅವ್ರ ತಂದೆ ತಾಯಿನವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ಬೇರೆ ದೇಶಕ್ಕೆ ಬಂದೂ ನಮ್ಮ ಕನ್ನಡ ಭಾಷೆ ಅವರಿಗೆ ಹುಡುಗರಿಗೆ ಕಲಿಸೋದಾಗಿರಲಿ ಅವ್ರಿಗೆ ಭಾಳ ಸಪೋರ್ಟ್ ಮಾಡತ್ತಾರೋ. ಸೊ ಎಲ್ಲ ತಂದೆ ತಾಯಿಗಳಿಗೆ ನಾನು ವಿಡಿಯೋ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತೀನಿ. ಮಕ್ಕಳಿಗೋಸ್ಕರ ಮತ್ತು ನಾವೊಂದು ಸಾಮಾನ್ಯ ಸಾಮಾನ್ಯ ಜ್ಞಾನ ರಸಪ್ರಶ್ನೆಗಳ ಕಾರ್ಯಕ್ರಮವನ್ನು ಮಾಡಿದ್ವಿ. ಮಕ್ಕಳ ಕಾರ್ಯಕ್ರಮ ಆಗಿದ್ದ ತಕ್ಷಣ ನಾವು ಮೂವ್ ಆಗಿದ್ದನ ನಮ್ಮ ಕಲ್ಚರಲ್ ಇವೆಂಟ್ಸ್ಗೆ. ಸೊ ಬರ್ರಿ ಈಗ ಕಲ್ಚರಲ್ ಇವೆಂಟ್ಸ್ ಹೆಂಗೆ ಇರೋದು ಅಂತ ನಿಮಗೆ ತೋರಿಸ್ತೀನಿ. ನಮ್ಮ ಹ್ಯಾಂಬರ್ಗ್ ಕನ್ನಡ ಮಿತ್ರರೆಲ್ಲ ಕೂಡಿ ಒಂದು ಗ್ರೂಪ್ ಮಾಡ್ಕೊಂಡು ನಮ್ಮ ಕನ್ನಡ ಸಾಂಗ್ಸನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅವ್ರು ಹೇಗೆ ಹಾಡಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ಈಗ.